ಏನಿಲ್ಲ. ಯಾಕೆ ಸುಮ್ಮನೆ? ಹಾಯ್ ಗಾಯ್ಸ್, ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ನಿಮ್ದು ಇದೆಯಾ ಶಾಡೋ? ಶಾಡೋ ಅಂತ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಆಗ್ತಿದೆ. ನಮ್ಮ ಕಿಚನಿಂದ ಸಂಡೇ ಆಗಿರೋದ್ರಿಂದ ಇವತ್ತೇನೇನೆಲ್ಲ ನಡೆಯುತ್ತೆ ಅಂತ ಬಂದು ನಾನು ತೋರಿಸ್ಕೊಡ್ತೀನಿ ನಿಮಗೆ. ಮೊದಲಿಗೆ ಕಾಫಿ ಮಾಡ್ತಾಯಿದ್ದೀನಿ. ರಂಜು ಚಿಕನ್ ತರಕ್ಕೆ ಹೋಗಿದ್ದಾರೆ. ಐ ಥಿಂಕ್ ಬಂದರು ಅನಿಸುತ್ತೆ. ಕಾಫಿ ರೆಡಿ ಆಯಿತು. ರೊಟ್ಟಿ ಮಾಡೋಣ ಅಂತ ರೊಟ್ಟಿಗೂ ಕಲಸಿಟ್ಟಿದ್ದೀನಿ. ಇನ್ನು ಚಿಕನ್ ತಂದಿದ್ದಾರೆ, ಚಿಕನ್ ಮಾಡಬೇಕು. ಸೊ ನಾನು ಮಸಾಲೆ ರುಬ್ಬಿಟ್ಕೊಂಡಿದ್ದೀನಿ. ಹಂಗಾಗಿ ಸ್ವಲ್ಪ ಕಿಚನ್ ಮೆಸ್ಸಿ ಆಗಿದೆ, ಏನು ಅನ್ಕೋಬೇಡಿ. ಪಾತ್ರೆನೂ ಅಷ್ಟಿದ್ದೀನಿ ಬಿಕಾಸ್ ಸಂಡೇ ಅಲ್ವಾ. ಸೊ ಎದ್ದಿರೋದು ತುಂಬ ಲೇಟ್ ಆಯಿತು. ಸೊ ಬನ್ನಿ ಇವಾಗ ಅವರಿಗೆ ಕಾಫಿ ಕೊಡೋಣ. ಗುಡ್ ಮಾರ್ನಿಂಗ್. ಎಷ್ಟೊತ್ತಾಯ್ತು ಎದ್ದು ಇವಾಗ ಗುಡ್ ಮಾರ್ನಿಂಗ್ ಹೇಳ್ತಾ ಇದ್ದೀರಾ? ನಾನು ಹೇಳಿಲ್ಲ ಅಂದರೆ ನೀವು ಹೇಳಬಾರ್ದಾ? ಗುಡ್ ಮಾರ್ನಿಂಗ್ ಚಿರಾಯು, ಗುಡ್ ಮಾರ್ನಿಂಗ್ ಹೇಳಿ. ಗುಡ್ ಮಾರ್ನಿಂಗ್ ಗೈಸ್. ಅವನಿಗೆ 2.3 ಇಯರ್ಸ್ ಆಗಿದೆ, ಆದರೂ ಇನ್ನೂ ಬುಡ್ಡಿಯಲ್ಲಿ ಹಾಲು ಕುಡಿತಾನೆ ನೋಡಿ. ಸೊ ನಾನು ಇವಾಗ ಇನ್ನು ಕಾಫಿ ಕುಡ್ದಿಲ್ಲ ಅಂದರೆ ಆಗಲ್ಲ ಗೈಸ್. ಕಾಫಿ ಕುಡಿದು ಸೊ ಕೆಲಸ ಸ್ಟಾರ್ಟ್ ಮಾಡೋಣ ಬನ್ನಿ. ತೋರಿಸ್ತೀನಿ ಏನೆಲ್ಲ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಈಗ ಜನರಿಗೆ ಕಾಣಿಸುತ್ತೀನ ನಾನು? ನೀನು ಕಾಣಿಸಲ್ಲ ಈಗ. ಎಷ್ಟು ತಂದೆ ಚಿಕನ್ನು? 1 kg. ಇವಾಗ ಇದನ್ನು ಕ್ಲೀನಾಗಿ ವಾಶ್ ಮಾಡಿಕೊಂಡು ಸಾಂಬಾರು ಮಾಡ್ತೀನಿ ಗೈಸ್. ಬಿಕಾಸ್ ರೊಟ್ಟಿ ಮಾಡ್ತಾ ಇರೋದ್ರಿಂದ ಬೇರೆ ಏನಾದರೂ ಮಾಡಿದ್ರೆ ಅದಕ್ಕೆ ತಿನ್ನೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಕಟ್ ಮಾಡಿ ಚಿಕನ್ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ರೊಟ್ಟಿಗೆ ಆನಿಯನ್ ಕಟ್ ಮಾಡಿದ್ದೀನಿ, ಮಾಡ್ತಾ ಇದ್ದೀನಿ. ಚಿಕನ್ ಸಾಂಬಾರು ಮಾಡ್ತಾ ಇದ್ದೀನಿ. ಇದು ನೋಡಿ ಇವರು ಎಲ್ಲಿ ಜರ್ಗಿ ಸ್ವಲ್ಪ ಚಿಂಟು ತೋರಿಸಿ. ಹಾಯ್ ಮಾಡು ಚಿಂಟು. ಹಾಯ್ ಗಾಯ್ಸ್ ಅನ್ನು. ಹೌ ಆರ್ ಯು? ಒಗ್ಗರಣೆ ಹಾಕಿದ್ದೀನಿ. ಎಲ್ಲೋಗ್ತಾ ಇದ್ದೀರಾ? ನೀರು ತರಕ್ಕೆ ಹೋಗ್ತಿದ್ದೀರಾ? ಇತ್ತಲ್ರಲ್ಲಿ ಫುಲ್ ಖಾಲಿಯಾಗಿದೆ. ಅವರು ನೀರು ತರಕ್ಕೆ ಹೋಗ್ತಾ ಇದ್ದಾರೆ. ಚಿಂಟು ಹೋದರೆ ಪಪ್ಪ ತರೋಕ್ಕಾಗಲ್ಲ. ಚಿಂಟು ಅದು ನೀರು ಕ್ಯಾನ್ ಮುಂದೆ ಇಟ್ಕೊಂಡು ಬರಬೇಕಲ್ವ ಪಪ್ಪ. ಸೊ ಆಗಾಗ ತರೋಕ್ಕಾಗಲ್ಲ. ಓಕೆನಾ? ಓಕೆ ಹೇಳಿ. ಓಕೆ ಮಮ್ಮಿ. ಇಲ್ಲಿ ನೋಡಿ ಗೈಸ್, ಅವ್ರು ಯಾವಾಗ ಎಷ್ಟು ಕಿತಾಪತಿ ಮಾಡ್ಕೊಂಡು ಎಷ್ಟು ಜಗಳ ಮಾಡ್ಕೊತಾರೆ ಗೊತ್ತಾ? ಅವ್ರು ನೀರು ಬಗ್ಗಿಸ್ತಾ ಇದ್ದಾರೆ, ಇವ್ನು ಬಗ್ಸೋಕ್ಕೆ ಬಿಡ್ತಿಲ್ಲ. ಅವ್ರು ಸುಮ್ಮನಿರೋ ಅಂತ, ಇವ್ರು ಸುಮ್ಮನಿರು ಪಪ್ಪ ಅಂತ. ಯಪ್ಪ ಏನು ಚಿಂಟು ಏನಾಯ್ತು? ಏನಿಲ್ಲ. ಯಾಕೆ ಸುಮ್ಮನೆ? ಓಕೆ. ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ? ಹಾಯ್ ಗಾಯ್ಸ್, ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ನಿಮ್ಮದು ಇದೆಯಾ ಯೂಟ್ಯೂಬ್ ಚಾನಲ್? ಹೌದಾ? ಓಕೆ, ಲಿಂಕ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಅಲ್ಲಿ. ಓಕೆ, ಸಬ್ಸ್ಕ್ರೈಬ್ ಮಾಡ್ತಾರೆ ಗೈಸ್. ಅಷ್ಟು ಚಿಕನ್ ಮಾಡಿದ್ರೆ ಖಾಲಿ ಆಗುತ್ತೋ ಆಗಲ್ವೋ ಅಂತ ಹೇಳ್ಬಿಟ್ಟು ಸರಿ ಲೈಟಾಗಿ ಚಿಲ್ಲಿ ಪೆಪ್ಪರ್ ಚಿಕನ್ ಮಾಡೋಣ ಅಂತ ಹೇಳ್ಬಿಟ್ಟು ಅದರಲ್ಲಿ ಹಾಫ್ ಸಾಂಬಾರು ಮಾಡಿ ಹಾಫ್ ಚಿಲ್ಲಿ ಚಿಕನ್ ಮಾಡೋಕ್ಕೆ ಇಡ್ತಾ ಇದ್ದೀನಿ. ಸೊ ಅವ್ರು ರಂಜು ಹೇಳಿದ್ರು ಅಷ್ಟು ಫುಲ್ ಖಾಲಿ ಆಗುತ್ತಾ ಆಗಲ್ವಾ ಅಂತ ಹೇಳ್ಬಿಟ್ಟು. ಸೊ ಓಕೆ ಬನ್ನಿ ನೋಡೋಣ. ಬಿಕಾಸ್ ನನಗೇನು ಅಷ್ಟೊಂದು ಪ್ರಾಪರ್ ಕುಕಿಂಗ್ ಬರಲ್ಲ ಗೈಸ್. ಏನೋ ಓಕೆ 50-50 ಮಾಡ್ತೀನಿ ಅಷ್ಟೇ. ಹಾಂ ಹೇಳಿ. ಎಸ್ ಹೇಳಿ. ಏನು? ವಾವ್ ಸೂಪರ್. ನೀವು ಹೇಳಿ ಸೂಪರ್ ಅಂತ. ಸೂಪರ್. ಪೆಪ್ಪರ್ ಲೆಮನ್ ಚಿಕನ್ಗೆ ರೆಡಿ ಆಗ್ತಾ ಇದೆ. ಇಲ್ಲಿ ಸಾಂಬಾರು ಇತ್ತು. ಸೊ ಈಗ ರೊಟ್ಟಿಗೆ ಕಲಿಸ್ಕೊಳ್ಳೋಣ. ಸೊ ಇಲ್ಲೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ಬಿಕಾಸ್ ರೊಟ್ಟಿ ಇಲ್ಲೇ ಮಾಡಬೇಕಂತ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಇದು ಕಲಿಸ್ಕೊಂಡು ಇದಾದ್ಮೇಲೆ ನಾನು ನಿಮಗೆ ಸಿಗ್ತೀನಿ ಗೈಸ್. ನೋಡಿ ಹಿಟ್ಟು ಈ ಥರ ಕಲಸಿಟ್ಕೊಂಡಿದ್ದೀನಿ.
ಇವ್ರಿಗೇನಾದರೂ ಕೆಲಸ ಹೇಳಿದ್ರೆ ಗೈಸ್ ಅದರಲ್ಲಿ ನನಗೆ ಡಬಲ್ ಕೆಲಸ ಮಾಡಿಸ್ತಾರೆ. ಹೇಳಿದ್ದೀನಿ ಆ ತುಪ್ಪ ತೆಗೆದು ಚಿಕ್ಕದಕ್ಕೆ ಹಾಕಿ ಅಂತ. ಅಲ್ಲೇ ಇಟ್ಟಿದ್ದೀನಿ, ಅಲ್ಲೇ ಹುಡುಕ್ತಾನೇ ಇದ್ದಾರೆ. ಮತ್ತೆ ಹೇಳ್ತಾರೆ ಹಂಗೇನಾದರೂ ಗೊತ್ತಾ ಅಂತ. ಇಲ್ಲಿ ನೋಡಿ, ಇಲ್ಲಿ ನೋಡಿ, ನೋಡ್ರಿ ಒಂದ್ಸಲ ನೋಡ್ರಿ. ಅಷ್ಟೇನಾ? ನನ್ನ ವ್ಯೂವರ್ಸ್ಗೆ, ನನ್ನ ಸಬ್ಸ್ಕ್ರೈಬರ್ಸ್ಗೆ ಹಾರ್ಟ್ ಮಾಡಬಾರ್ದು. ನೋಡಿ ಒಂದ್ಸಲ. ಇಷ್ಟು ಹೇಳಿದ್ಮೇಲೂ ನೋಡಿಲ್ಲ ಅಂದ್ರೆ ಹೆಂಗೆ? ನೋಡಿ ಎಷ್ಟು ಕೊಬ್ಬು ನೋಡಿ ಅವ್ರಿಗೆ. ಇಷ್ಟು ಕೇಳಿದ್ರು ಒಂದ್ಸಲನೂ ತಿರುಗಿ ನೋಡಿಲ್ಲ. ಫುಲ್ ತೆಗೀರಿ ತುಪ್ಪನ. ಏನಕ್ಕೆ ಚೆಲ್ತೀರಾ? ಮೆಲ್ಟ್ ಆಗಲಿ ಅಂತಲೇ ಫ್ರಿಜ್ಜಿಂದ ಆಚೆ ಇಟ್ಟಿದ್ದೀನಿ. ಅದ್ರಲ್ಲಿ ಬಗ್ಸ್ಬಿಟ್ಟು ಫುಲ್ ಖಾಲಿ ಆಯ್ತಾ? ಸರಿ, ಫುಲ್ ಹಾಕ್ಬಿಟ್ಟು ಅದನ್ನು ವಾಶ್ ಮಾಡಕ್ಕೆ ಹಾಕಿ. ಕೊಂಡು ಈ ಥರ ಒಂದು ಬಟರ್ ಪೇಪರ್ ಇದ್ದರೆ ಬಟರ್ ಪೇಪರಲ್ಲಿ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಈ ಥರ ಮಾಡ್ಕೊಳ್ಳಿ. ಈ ಥರ ರೊಟ್ಟಿ ಮಾಡ್ಕೊಂಡು ಬೇಯಿಸ್ಬೇಕು. ನಿಮ್ಗೆ ಆಫೀಸ್ ಟೈಮ್ ಆಯ್ತಾ? ಆಯಿತು, ಹೋಗ್ಬೇಕು, ರೆಡಿ ಆಗಬೇಕು. ಹೋಗ್ಬೇಕು ಅಂತಾರೆ ಹೊತ್ತು ಇವ್ರು ಬೇಗ ಎದ್ದು ರೆಡಿ ಆಗಲ್ಲ ಗೈಸ್. ಇನ್ನೊಂದು ನನಗೇನಾದರೂ ಹೆಲ್ಪ್ ಮಾಡ್ಬೋದಲ್ವಾ? ಏನೂ ಮಾಡಲ್ಲ. ಏನಾದರೂ ಕೆಲಸ ಹೇಳಿದ್ರೆ ಅದರಲ್ಲಿ ಡಬಲ್ ಕೆಲಸ ನನಗೆ ಉಳಿಸಿರ್ತಾರೆ ಅವರು. ಹೆಲ್ಪ್ ಮಾಡ್ತಿಲ್ವಾ? ವಿಡಿಯೋ ಮಾಡ್ತಾ ಇದೆಯಾ? ವಿಡಿಯೋ ಮಾಡೋದೊಂದು ಹೆಲ್ಪ್ ಮಾಡೋದು. ಮತ್ತೆ ಹೆಲ್ಪ್ ಅಂದರೆ ಈ ಥರ ಕೆಲಸದಲ್ಲಿ ಏನಾದರೂ ಹೆಲ್ಪ್ ಮಾಡಬೇಕು. ಆವಾಗ ನನಗೂ ಒಂದು ಸ್ವಲ್ಪ ಈಸಿ ಆಗುತ್ತೆ. ಅಲ್ಲಿ ನೋಡಿ, ಅವನೇನೋ ಕರಿತಾ ಇದ್ದಾನೆ. ಏನದ ಟೊಮೊಟೊನಾ? ಅಯ್ಯ, ತಿಂತೀಯ ಅದನ್ನ? ಹೇಳ್ತೀನ. ಫಿಶ್ ಹೆಂಗ್ ಮಾಡೋದ? ಇಲ್ಲೇ ತೋರ್ಸು, ನೀನು ಅಲ್ಲೇ ನೋಡೋಗ್ಬೇಡ. ಹಂಗ? ಸರಿ. ರೊಟ್ಟಿ ಬೇಯ್ತಾ ಇದೆ. ಕ್ಲೀನಾಗಿ ಬೇಯಿಸ್ಕೋಬೇಕು. ಅವರು ಬೇರೆ ಟೈಮ್ ಆಯಿತು. ರೊಟ್ಟಿ ಮಾಡೋದು ತುಂಬ ಲೇಟ್ ಆಗುತ್ತೆ ಗೈಸ್. ನೋಡಿ, ರೊಟ್ಟಿ ತಟ್ಕೊತಾ ಇದ್ದೀನಿ. ನೋಡಿ, ಅವರು ಏನೋ ಮಾಡ್ತಿದ್ದಾರೆ, ಡ್ಯಾನ್ಸ್ ಮಾಡ್ತಿದ್ದಾರೆ. ಅವ್ರ ಅಪ್ಪ ಮಗ ಇಬ್ಬರು ಸೇರ್ಕೊಂಡು ಸಾಂಗ್ ಹಾಕ್ಕೊಂಡು. ಚಿಂಟು, ಡ್ಯಾನ್ಸ್ ಮಾಡ್ತಿದ್ದೀರಾ? ಓಕೆ, ಮಾಡಿ. ನನಗಿನ್ನೂ ರೊಟ್ಟಿ ಮಾಡೋಷ್ಟರಲ್ಲಿ ಎಷ್ಟೊತ್ತಾಗೋದು. ನಾನು ರೊಟ್ಟಿ ಮಾಡಬೇಕು, ಅವ್ರಿಗೂ ಬಾಕ್ಸ್ಗೆ ಹಾಕಬೇಕು. ಅವ್ರು ಟೈಮ್ ಆಯಿತು ಅಂತಿದ್ದಾರೆ. ಆ್ಯಕ್ಚುಲಿ 9:30ಗೆ ಹೊರಡ್ತಾರೆ ಅವರು ಆಫೀಸ್ಗೆ. ನೋಡೋಣ ಅಷ್ಟರಲ್ಲಿ ಆಗುತ್ತೋ ಇಲ್ವಾ ಅಂತ. ಆಗುತ್ತೆ ಇಲ್ವಲ್ಲ, ಆಗಲೇಬೇಕು ಗೈಸ್, ಬಿಕಾಸ್ ಅವ್ರಿಗೂ ಬಾಕ್ಸ್ ಕಟ್ಟಬೇಕಲ್ವಾ. ಸಾರು ರೆಡಿಯಾಗಿದೆ. ವಾವ್, ಚಿಕನ್ ಸಾರು ರೆಡಿ. ಬಿಡಿ, ಏನು ಬೇಕು ನಿಮಗೆ? ಕ್ಯಾರೆಟ್ ಬೇಕು. ಇವಾಗ ತಾನೇ ಕ್ಯಾರೆಟ್ ಕೇಳಿದ್ರಿ. ಆ್ಯಪಲ್ ಬೇಕಾ? ಸೊ ತಿಂಡಿ ಬದಲು ಆ್ಯಪಲ್ ತಿಂತೀಯಾ ಗೈಸ್? ಇವ್ನು ಹೆಂಗೆ ಗೊತ್ತಾ, ಮಾರ್ನಿಂಗ್ ಎದ್ದಿದ್ದೆ ಹಾಲು ಕುಡಿತಾನಲ್ವಾ, ಆನಂತರ ತಿಂಡಿ ತಿನ್ನಲ್ಲ ಗೈಸ್. ಫ್ರೂಟ್ಸ್ ಕೊಡಬೇಕು ಅವ್ನು. ಫ್ರೂಟ್ಸ್ ತಿಂತಾನೆ, ಅಷ್ಟೇ ತಿಂಡಿ ಮುಗಿತೀನಿ. ಆಫ್ಟರ್ನೂನ್ಗೆ ಅಷ್ಟೇ ಅವ್ನು ಲಂಚ್ ಮಾಡೋದು. ಇನ್ನೊಂದೇನು ಗೊತ್ತಾ, ಅವನಿಗೆ ರಾ ಕ್ಯಾರೆಟ್ ಅಂದರೆ ತುಂಬ ಇಷ್ಟ ಗೈಸ್. ನಾನು ತಿಂತೀನಲ್ವ, ನನ್ನ ಜೊತೆಗೆ ನನಗಿಂತ ಜಾಸ್ತಿ ಅವನು ರಾ ಕ್ಯಾರೆಟ್ ತಿಂತಾನೆ ಅಲ್ವಾ ಚಿರಾಯು? ನಿನಗೆ ಕ್ಯಾರೆಟ್ ಇಷ್ಟ ಅಲ್ವಾ? ಇವಾಗ ಆ್ಯಪಲ್ ಬೇಕಾ ಕ್ಯಾರೆಟ್ ಬೇಕಾ? ಆಪಾಪು ಅಂದರೆ ಕ್ಯಾರೆಟ್, ಸಾರಿ, ಆಪಾಪು ಅಂದರೆ ಆ್ಯಪಲ್ ಅಂತ ಅಲ್ವಾ? ಕ್ಲೀನಾಗಿ ಹೇಳಿ, ಆ್ಯಪಲ್. ನೋಡಿ ಗಸ್, ಎಷ್ಟು ತೀಟೆ ಮಾಡ್ತಾನಂದರೆ ಉಪ್ಪೋ ಭಯಂಕರ ತೀಟೆ ಮಾಡ್ತಾನೆ. ನಂಗೆ ಡೇ ಫುಲ್ ನೋಡ್ಕೊಳ್ಳೋದ್ರಲ್ಲಿ ಸಂಜೆ ಆಗಿದೆ, ನಂಗೆ ತಲೆನೋವು ಬಂದ್ಬಿಡುತ್ತೆ ಗೈಸ್ ಇವನ ಹತ್ರ. ನೋಡಿ, ಇನ್ನೂ ಮಾಡ್ತಾನೆ ಇದ್ದೀನಿ. ರೊಟ್ಟಿ ಮಾಡ್ತಾ ಇಂಟ್ರೆಸ್ಟಾಗಿ ಹೋಗ್ಬಿಡುತ್ತೆ. ಅವರು ಏನು ಮಾಡ್ತಿದ್ದಾರೆ ಬನ್ನಿ ನೋಡೋದು. ಅಲ್ಲಿ ನೋಡಿ, ಅವರು ರೆಡಿ ಆಗ್ತಾ ಇದ್ದಾರೆ. ರೆಡಿ ಆದ್ರಾ?
ಆಯ್ತು 2 ಮಿನಿಟ್ಸ್ 2 ಮಿನಿಟ್ಸ್ ಏನಂತ ಚಿಂಟು 2 ಮಿನಿಟ್ಸ್ ಓಕೆ. ಇವಾಗ ಅವ್ರಿಗೆ ಬಾಕ್ಸು ರೆಡಿ ಆಯಿತು. ಇವಾಗ ಅವ್ರಿಗೆ ತಿನ್ನೋಕ್ಕೆ ತಿಂಡಿ ಕೊಡಬೇಕು. ಅವ್ರಿಗೆ ತಿಂಡಿ ಕೊಡೋಣ. ಜಾನು ಬನ್ನಿ, ತಿಂಡಿ ರೆಡಿ. ತಿಂದ್ಬಿಟ್ಟು ಹೇಳಿ ಟೇಸ್ಟ್ ಹೇಗಿದೆ ಅಂತ ಹೇಳ್ತೀರಾ? ಬಯಸಿದ್ರೆ ಹೆಂಗೆ ಗೊತ್ತಾ, ಚೆನ್ನಾಗಿರಲಿ ಚೆನ್ನಾಗಿಲ್ದಿರೋ ಹೋಗಲಿ ನಾನು ಮಾಡಿಕೊಟ್ಟಿದ್ದೀನಲ್ಲ ಅಂತ ಹೇಳ್ಬಿಟ್ಟು ಹ್ಞೂ ಅಂತಾರೆ. ಬಟ್ ನನಗೆ ಹೆಂಗೆ ಗೊತ್ತಾಗತ್ತೆ ಅಂತಂದರೆ, ಚೆನ್ನಾಗಿದ್ದರೆ ಅವ್ರು ಜಾಸ್ತಿ ತಿಂತಾರೆ, ಚೆನ್ನಾಗಿಲ್ಲ ಅಂದರೆ ಸ್ವಲ್ಪ ತಿಂದ್ಬಿಟ್ಟು ನನಗೆ ಬೇಡ ಅಂದ್ಬಿಡ್ತಾರೆ. ಯಾಕೆ ಚೆನ್ನಾಗಿಲ್ವಾ ಅಂತಂದರೆ ಅವಾಗ ಏನೂ ಹೇಳಲ್ಲ. ಆ ಟೈಮಲ್ಲೇ ನನಗೆ ಗೊತ್ತಾಗೋದು, ಓ ನಾನು ಚೆನ್ನಾಗಿ ಮಾಡಿಲ್ಲ ಅದಕ್ಕೆ ಅವ್ರು ಸ್ವಲ್ಪ ತಿಂದಿದ್ದಾರೆ ಅಂತ. ಅಲ್ವಾ ಜನು? ಚೆನ್ನಾಗೇ ಮಾಡ್ತೀನ. ಅದೇ ನೀವು ನನ್ನ ಗಂಡ ಆಗಿರೋದ್ರಿಂದ ನೀವು ಮೆಚ್ಕೋಬೇಕಷ್ಟೇ ಜನ. ಸರಿ ಹೋಗ್ಲಿ, ತಿಂದ್ಬಿಟ್ಟು ಹೇಳಿ ಹೇಗಿದೆ. ಅದು ಲೆಮನ್ ಪೆಪ್ಪರ್ ಚಿಕನ್ ತಿನ್ನಿ. ಇವನೊಂದು ವಯಸ್ಸು ಯಾವಾಗೂ ಟಿ ವಿನಲ್ಲಿ ಮಿಯಾವ್ 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 ಅಂದರೆ ಗೊಂಬೆ ಹಾಕು ಅಂತ ಟಾರ್ಚರ್ ಕೊಡ್ತಾನೆ. ಹೇಗಿದೆ? ನಿಜ ಚೆನ್ನಾಗಿದೆಯಾ? ಎಲ್ಲ ಕರೆಕ್ಟಾಗಿದೆಯಾ? ಖುಷಿ. ಹೀಟ್ ಆಗೇ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ಅದು ಅಡಿಷ್ನಲ್ಲಾಗಿ ಏನಾದರೂ ತೊಗೋಬೇಕಷ್ಟೆ. ಫಿಶ್ಗೆ ರೆಡಿ ಆದರೂ ಅವರು ಬನ್ನಿ ಒಂದು ಬಾಯ್ ಮಾಡ್ಬೋದು ಬರೋಣ ಅವ್ರಿಗೆ. ಯಾವಾಗ ಅದೊಂದು ದಪ್ಪ ರಕ್ಕಂತಾರೆ ಗೈಸ್, ಹೇಳಿದ್ರೆ ಏನಂತಾರೆ ಅಂದರೆ, ಹೇಗಿದೆ ಆಫೀಸ್ಗೆ ಹಾಕೊಂಡಾಗಲ್ಲ ಕೈಯೆಲ್ಲ ಟ್ಯಾನ್ ಆಗಬಾರ್ದು ಅಂತ ಹಾಕ್ಕೊತೀನಿ ಅಂತ ಒಂದು ಡೈಲಾಗ್ ಹೊಡಿತಾರೆ. ಅಲ್ಲ ಜನ? ಎಲ್ಲಿಗೆ ಚಿಂಟು ನೀವು ಹೋಗ್ತೀರಾ? ಹಾಂ, ಫಸ್ಟ್ ಇಳಿ, ಪಪ್ಪ ಗಾಡಿ ಒರೆಸ್ಬೇಕು. ಫಸ್ಟ್ ಹೋಗಿ ಗಾಡಿ ಹತ್ತು ಬಿಡ್ತಾನೆ ಗೈಸ್. ಮತ್ತೆ ಏನು ಖುಷಿ ಗೊತ್ತಾ, ಆಚೆ ಹೋಗೋವರೆಗಷ್ಟೇ ಅದೊಂದು ಖುಷಿ ಅವನಿಗೆ. ಅವರು ಗಾಡಿಯೆಲ್ಲ ಒರೆಸಿ ಕುತ್ಕೊಂಡು ಹೋಗೋಷ್ಟರಲ್ಲಿ ಯಪ್ಪ. ಸೈಡ್ ಬನ್ನಿ ಚಿಂಟು. ಬರ್ಲಿಲ್ವಾ ಚಿಂಟು? ಬರ್ಲಿಲ್ವಾ? ಅಲ್ಲಿ ಪ್ರೆಸ್ ಮಾಡಬೇಕಾ? ಪ್ರೆಸ್ ಮಾಡಿ ಮಾಡಿ. ಸರಿ, ಓಕೆ, ಬಾಯ್. ಅವನ್ನ ಕರ್ಕೋಬೇಕು ಗೈಸ್ ಇವಾಗ. ನೋಡಿ ಗೈಸ್ ಹೆಂಗೆ ಗಾಡಿ ಆನ್ ಮಾಡ್ತಾನೆ ಅಂತ ಹೇಳ್ಬಿಟ್ಟು. ಸರಿ, ಬಾಯ್ ಮಾಡಿ ಚಿಂಟು. ಚಿಂಟು ತಿಂಡಿ ತಿನ್ಸ್ಲಾ? ಓಕೆ. ಗಾಯ್ಸ್, ಮನೆ ನೋಡಿ ಹೇಗಿದೆ, ಪಾತ್ರೆ ನೋಡಿ ಎಷ್ಟೊಂದು ಪಾತ್ರೆ ಇದೆ, ಅಷ್ಟೊಂದು ಪಾತ್ರೆ ತೊಳಿಬೇಕು. ಸೊ ಅಡುಗೆ ಕೆಲಸ ತಿಂಡಿ ಕೆಲಸ ಏನೋ ಮುಗೀತು, ಇನ್ನೂ ಮನೆ ಗುಡಿಸ್ಬೇಕು. ಅವ್ರು ಆಫೀಸ್ಗೆ ಹೋದರು, ಇವನಿಗಿನ್ನೂ ತಿಂಡಿ ತಿನ್ನಿಸ್ಬೇಕು. ಇಷ್ಟೊಂದು ಕೆಲಸ ಇದೆ ಗಾಯ್ಸ್, ಇನ್ನೂ ಯಾವಾಗ ಮಾಡೋದು ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ತಿಂಡಿ ಮಾಡಿ ಬಾಕ್ಸ್ ಕೊಟ್ಟು ಅವ್ರು ಆಫೀಸ್ಗೆ ಹೋದರು. ಸೊ ನಾನು ನಿಧಾನಕ್ಕೆ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಸುಮ್ಮನೆ ಇದ್ದೀನಿ. ಸಂಡೇ ಆಗಿರೋದ್ರಿಂದ ಈ ಕೆಲಸ ಇಲ್ಲಿ ಇಷ್ಟೊಂದು ಡಿಲೇ ಗೈಸ್. ನಾರ್ಮಲ್ ಆಗಂದ್ರೆ ನಾನು ಬೇಗ ಎದ್ದು ಎಲ್ಲ ಕೆಲಸ ಮುಗಿಸ್ಕೊಂಡ್ಬಿಡ್ತೀನಿ. ನೋಡೋಣ, ನಾನು ನಿಮ್ಗೆ ಆಮೇಲೆ ಸಿಗ್ತೀನಿ. ತಿನ್ನಿಸ್ತೀನಿ ಅಂತ ಹೇಳಿದ್ದೀನಿ. ಕಿಚನ್ಗೆ ಹೋಗ್ಬಿಟ್ಟು ರೊಟ್ಟಿ ಹಾಕಿಟ್ಟಿರೋ ಪ್ಲೇಟ್ ಎಲ್ಲ ತೊಗೊಬಂದ್ಬಿಟ್ಟು ಮಮ್ಮಿ ತಿನ್ನಿಸು ಅಂತಿದ್ದಾನೆ ಗೈಸ್. ಪಾಪ ಹೊಟ್ಟೆಸ್ವೇನೋ, ಈ ರೀತಿ ತಿನ್ಸೋಣ. ತಿಂಡಿ ತಿನ್ನಿಸ್ತೀನಿ ಅಂದರೆ ಬೇಡ ನಾನೇ ತಿಂತೀನಿ ಅಂದ. ಅದು ನೋಡಿ ಕುತ್ಕೊಂಡು ಹೆಂಗೆ ರೆಡಿ ಆಗಿದ್ದಾನೆ ನೋಡಿ ತಿಂಡಿ ತಿನ್ನೋಕ್ಕೆ. ಸರಿ, ಚಿಕ್ಕ ಚಿಕ್ಕ ಪೀಸ್ದಾಗ ಮುರಿದು ಹಾಕಿದ್ದೀನಿ, ಅವನೇ ತಿಂತಾನೆ. ರೊಟ್ಟಿ ಚಪಾತಿ ಎಲ್ಲ ಆಲ್ಮೋಸ್ಟ್ ಅವನೇ ಹಾಂ ದಿಂಬೇಕಾ? ತಗೊಳ್ಳಿ. ರೊಟ್ಟಿ ಚಪಾತಿ ದೋಸೆ ಈ ಥರದ್ದೆಲ್ಲ ಅವನೇ ತಿಂತಾನೆ. ರೈಸ್ ಐಟಮು ತಿಂತಾನಂತಾನೆ. ಪಾಪ ಅವ್ನಿಗೆ ಅದು ತಿನ್ನೋಕೆ ಬರಲ್ವಲ್ಲ, ಅದಕ್ಕೆ ನಾನೇ ತಿನ್ನಿಸ್ತೀನಿ. ಸೊ ನೋಡಿ, ಆ ಥರ ಚಿಕ್ಕ ಚಿಕ್ಕ ಪೀಸ್ ಮುರಿದು ಹಾಕಿದ್ರೆ ಕ್ಲೀನಾಗಿ ಕೂತ್ಕೊಂಡು ಅವನೇ ತಿಂತಾನೆ. ನಾನು ಒಟ್ಟಿಗೆ ತಿಂದ್ಬಿಟ್ಟು ಕೆಲಸ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹಾಕೊಂಡಿದ್ದೀನಿ. ಟೇಸ್ಟ್ ಮಾಡೋಣ ಹೇಗಿರುತ್ತೆ ಅಂತ. ಆಬ್ವಿಯಸ್ಲಿ ನಾನು ಮಾಡಿರೋದು ನಾನು ಚೆನ್ನಾಗಿದೆ ಅಂತಾನೆ ಹೇಳ್ತೀನಿ. ಅದೊಂದ್ಸಲ ತಿಂದ್ಬಿಟ್ಟು ನಾಟ್ ಬ್ಯಾಡ್ ಗೈಸ್, ಚೆನ್ನಾಗಿದೆ, ತಿನ್ಬೋದು, ಚೆನ್ನಾಗಿದೆ. ಓಕೆ, ನಾನು ನಿಮ್ಗೆ ಆಮೇಲೆ ಸಿಗ್ತೀನಿ ಗೈಸ್, ಬಾಯ್. ಫೈನಲಾಗಿ ಮನೆ ಎಲ್ಲ ಕ್ಲೀನ್ ಆಯಿತು. ಕಸ ಎಲ್ಲ ಗುಡಿಸಿ ಕಿಚನ್ ಎಲ್ಲ ಕ್ಲೀನ್ ಮಾಡಿ ಪಾತ್ರೆ ಎಲ್ಲ ತೊಳೆದು ನೋಡಿ ಎಲ್ಲ ಕ್ಲೀನ್ ಆಯಿತು. ನೋಡಿ ಗೈಸ್, ಎಷ್ಟೊಂದು ಪಾತ್ರೆ ತೊಳೆದಿದ್ದೀನಿ. ಚಿಂಟು ಏನು ಮಾಡ್ತಾ ಇದ್ದಾನೋ ನೋಡೋಣ. ರೂಮಲ್ಲಿದ್ದ ಅವಾಗಿಂದ ಯಪ್ಪ. ಅಲ್ಲಿ ನೋಡಿ ಗೈಸ್, ಏನು ದಿಮಾಕಲ್ಲಿ ಫೋನ್ ನೋಡ್ತವನೆ ಅಂತ. ಚಿಂಟು ಫೋನ್ ಆಫ್ ಮಾಡಿ ಸಾಕು, ಆಫ್ ಮಾಡಿ. ನೋಡಿ ಗೈಸ್, ನಾನು ಪಾಡಿ ನಾನು ಕೆಲಸ ಮಾಡ್ಕೊತಿದ್ರೆ ಅವ್ನು ಬಂದ್ಬಿಟ್ಟು ಆರಾಮಾಗಿ ದಿಮಾಕಲ್ಲಿ ಮಲ್ಕೊಂಡು ಫೋನ್ ನೋಡ್ತವನೆ ನೋಡಿ. ಚಿಂಟು ಸ್ನಾನ ಆಯಿತು, ಆಪಲ್ ತಿಂತಿದ್ದಾನೆ.
ಬೆಳಗ್ಗೆ ತಿಂಡಿ ತಿಂತೀನಿ ಅಂತ ರೊಟ್ಟಿ ಇಸ್ಕೊಂಡೆ, ಬಟ್ ತಿಂದಿಲ್ಲ. ಸ್ನಾನ ಆದಮೇಲೆ ಆ್ಯಪಲ್ ಬೇಕು ಅಂದ ಆ್ಯಪಲ್ ಕಟ್ ಮಾಡಿ ಕೊಟ್ಟಿದ್ದೀನಿ, ತಿಂತಾ ಇದ್ದಾನೆ. ಚೆನ್ನಾಗಿದೆಯಾ ಚಿಂಟು ಆ್ಯಪಲ್ಲು? ಹೇಗಿದೆ ಆ್ಯಪಲ್ಲು? ಹೆಂಗಿದೆ? ಸೂಪರ್ ಇದೆಯಾ? ಸರಿ, ಓಕೆ ತಿನ್ನಿ. ಓಕೆ ನೋಡಿ, ಚಿಂಟುನು ಮಲ್ಕೊಂಡ. ಪಾಪ ಅವಾಗಲೇ ಬಿದ್ದೋಗ್ಬಿಟ್ಟಿದ್ದಾನೆ ನೋಡಿ, ಬ್ಲಡ್ ಹೆಂಗೆ ಕಟ್ಬಿಟ್ಟಿದೆ, ಹೆಂಗಾಗಿದೆ. ಸೊ ಮಲಗಿದ್ದಾನೆ ಅವನು. ಇನ್ನು 2 hours ಕಮ್ಮಿ ಎದ್ದೇಳಲ್ಲ. ಅಷ್ಟರಲ್ಲಿ ನಾನು ಫ್ರೆಶ್ ಅಪ್ ಆಗಬೇಕು, ಫ್ರೆಶ್ ಅಪ್ ಆಗ್ತೀನಿ. ಓಕೆ ಗೈಸ್, ಇಲ್ಲಿಗೆ ಇವತ್ತಿನ ವಿಡಿಯೋ ನಾನು ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಇನ್ನೊಂದು ವಿಷಯ ಹೇಳಬೇಕು ಅಂದ್ಕೊತಾ ಇದ್ದೀನಿ ಗೈಸ್. ಏನಂತಂದರೆ, ಬೆಳೀತಾ ಇರೋ ಯೂಟ್ಯೂಬರ್ಸ್ ಎಲ್ಲ ನಮ್ಮಂಥ ಬಿಗಿನರ್ ಯೂಟ್ಯೂಬರ್ಸ್ಗೂ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಳೆಸಿ ಅಂತ ನಾನು ನಿಮ್ಮೆಲ್ಲರನ್ನೂ ಕೇಳ್ಕೊತ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಿಲ್ ದೆನ್ ಬಾಯ್, ಲವ್ ಯು.